ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಅಮಟೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ತುಳುವಲ್ಲಿ ಇದಕ್ಕೆ ಅಂಬಡೆ ಅಂತ ನಾವು ಹೇಳ್ತೀವಿ. ಈಗ ಬನ್ನಿ, ಇದು ಮೊದಲಿಗೆ ಈ ಅಮಟೆಕಾಯಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಜಜ್ಕೋಬೇಕು. ನೋಡಿ, ನಾನು ಅದನ್ನು ಒಂದು ಬಾಣಲೆಯಲ್ಲಿ ಇಟ್ಕೊಂಡು ಹೀಗೆ ಜಜ್ಜಿದ್ದೀನಿ. ನಂತರ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಒಂದು 10-15 ಬ್ಯಾಡಗಿ ಮೆಣಸು ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ನಂತರ ಮಸಾಲೆಯನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬೇಕಾಗಿ 1 ಕಡ್ಡಿ ಕರಿಬೇವಿನ ಸೊಪ್ಪು ಮತ್ತು 4 ಜಜ್ಜಿದ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಾಸಿವೆ. ಈಗ ಎಣ್ಣೆ ಬಿಸಿಯಾಗಿದೆ. 4 ಇದಕ್ಕೆ ಸಾಸಿವೆಯನ್ನು ಎಣ್ಣೆಗೆ ಸಾಸಿವೆ ಚಿಟಪಟ ಆದ ನಂತರ ಇಷ್ಟು ಬೇಕಾದ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ ಹಾಕಿದ್ದೇನೆ. ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದೆ. ಫ್ಲೇಮ್ ಸ್ವಲ್ಪ ಲೋ ಅಲ್ಲಿ ಇಟ್ಕೊಂಡು ಫ್ರೈ ಹಾಕಬೇಕು. ಈಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಇರುತ್ತೆ. ಇವಾಗ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರ ನೀರೆಲ್ಲ ಸ್ವಲ್ಪ ಆವಿ ಆಗುವ ತನಕ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಚೆನ್ನಾಗಿ ಕುದಿತಾ ಇದೆ. ಇವಾಗ ಇದಕ್ಕೆ ಈ ಅಂಬಡೆಯನ್ನು ಸೇರಿಸಬೇಕು. ನಂತರ ಇದರೊಟ್ಟಿಗೆ ಚೆನ್ನಾಗಿ ಇದರಲ್ಲಿ ಇದು ಬೇಯಬೇಕು. ಬೇಯ್ದು ನೀರೆಲ್ಲ ಸ್ವಲ್ಪ ಆವಿ ಆಗುತ್ತೆ. ಈಗ ನೋಡಿ, ಉಪ್ಪಿನಕಾಯಿ ರೆಡಿ ಆಯಿತು. ನೀರೆಲ್ಲ ಆವಿಯಾಗಿ ಇದು ಎಣ್ಣೆ ಬಿಟ್ಕೋತಾ ಇದೆ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ನಿಮಗೊಂದು ಬೌಲಿಗೆ ಹಾಕಿ ನಾನು ತೋರಿಸ್ತೇನೆ. ಈಗ ಅಂಬಡೆ ಪಿಕಲ್ ರೆಡಿಯಾಗಿದೆ. ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಈ ಪಿಕಲ್ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.